ನಕಲಿ ಮದ್ಯದ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಮಂಡ್ಯ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಬ್ರಾಂಡೆಡ್ ಹೆಸರಲ್ಲಿ ತಯಾರಾಗ್ತಾ ಇದೆ ನಕಲಿ ಮದ್ಯ. ಅತ್ಯಂತ ಅಪಾಯಕಾರಿ ವಿಚಾರ ಇದು. ನಕಲಿ ಯಂತ್ರ ಸ್ಪಿರಿಟ್ ಅನ್ನ ಬಳಸಿ ನಕಲಿ ಮದ್ಯಗಳನ್ನು ತಯಾರಿ ಮಾಡಲಾಗ್ತಾ ಇದೆ. ಸರ್ಕಾರದ ಲೋಗೋ ಅಬಕಾರಿ ಚಿಹ್ನೆಯನ್ನ ಇಲ್ಲಿ ಬೇಕಾಬಿಟ್ಟಿ ರಾಜಾರೋಷವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ನಕಲಿ ಮದ್ಯವನ್ನು ತಯಾರಿಸ್ತಾ ಇದ್ದ ಮನೆ ಮೇಲೆ ಅಬಕಾರಿ ಅಧಿಕಾರಿಗಳು ರೇಡ್ ಮಾಡಿದಾಗ ಸಿಕ್ಕಂತಹ ಇಷ್ಟೂ ಪ್ರಮಾಣದ ಮದ್ಯ ಇದೆಯಲ್ಲ, ಮತ್ತು ಆ ಮದ್ಯ ಮಾಡೋದಕ್ಕೆ ಅಂತ ಹೇಳಿ ಕೆಲ ರಾ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದು ಕೂಡ ಅಲ್ಲಿ ಕಂಡು ಬಂದಿದೆ. 20 ಲಕ್ಷ ಮೌಲ್ಯದ ನಕಲಿ ಮದ್ಯ ಮತ್ತು ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ನಕಲಿ ಮದ್ಯದಿಂದ ಹಿಂದೆ ಆಗಿರುವಂತಹ ಅನಾಹುತಗಳ ಸರಣಿ ನಿಮಗೆ ಗೊತ್ತೇ ಇದೆ. ಆದರೂ ನೋಡಿ ಇಂಥವರೆಲ್ಲ ಹೇಗೆ ಅವ್ಯಕ್ತವಾಗಿ ತಮ್ಮ ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅಲ್ಲಿಗೆ ರೇಡ್ ಮಾಡಿದಾಗ ಅಲ್ಲಿ ನಮಗೆ ಡೂಪ್ಲಿಕೇಟ್ ಮದ್ಯ ದೊರೀತು. ಸಿಲ್ವರ್ ಕಪ್ ಅಂತಕ್ಕಂಥ ಬ್ರ್ಯಾಂಡ್ದು. ಅದು ಸುಮಾರು 35 ಲೀಟರ್ ಇದೆ ಸರ್ಕಲ್. ಅದು ಸಣ್ಣದ್ದು ಶ್ರೀ ರಮೇಶ್ ಅಂತಕ್ಕಂಥವ್ರಿಗೆ ಸೇರಿದೆ. ಅಲ್ಲಿರ್ತಕ್ಕಂಥ ಸಪ್ಲೈ ಮಾಡ್ತಿದ್ದಂಥ ನೌಕರ ನಾಗರಾಜ್ ಅನ್ನೋರನ್ನ ನಾವು ಈ ವಶಕ್ಕೆ ತಗೊಂಡಿದ್ದೀವಿ. ಅವ್ರಿಗೆ ಹೆಚ್ಚಿನ ತನಿಖೆ ಮಾಡಿದಾಗ ಆ ಮಾಹಿತಿನ ಆಧರಿಸಿ ಅವರು ರಮೇಶ್ ಅಂತಕ್ಕಂಥವರು ಔಟ್ ಆಫ್ ಸ್ಟೇಷನಲ್ಲಿದ್ದಾರೆ, ಅವರು ಇಲ್ಲಿಲ್ಲ. ಹಂಗಾಗಿ ನೆಕ್ಸ್ಟು ಇದು ಯಾರಿಂದ ಬಂತು ಡೂಪ್ಲಿಕೇಟ್ ಅಂತಕ್ಕಂಥ ಜಾಡಲ್ಲಿ ನಾವು ತನಿಖೆಯನ್ನು ಮುಂದುವರಿಸಿದಾಗ ನಾಗರಾಜ್ ಅವ್ರ ಮುಖಾಂತರ ಅವ್ರಿಗೆ ಇನ್ನೊಬ್ಬರು ಆರೋಪಿಯವರು ಸಪ್ಲೈ ಮಾಡಿದರು ಅಂತ ಹೇಳಿದರು. ಅವ್ರನ್ನ ನಾವು ಹುಡ್ಕಾಡಿದ್ವಿ. ಮೇಲ್ಕೋಟೆ ಭಾಗ ಈ ಕಡೆ ಭಾಗದಲ್ಲೆಲ್ಲ ಸುಮಾರು ಕಡೆ ಅವರು ಎಲ್ಲೆಲ್ಲಿ ಅವ್ರು ಬೇರೆ ಬೋಟ್ ಸಿಕ್ತು ನಮಗೆ ಅಲ್ಲೆಲ್ಲ ಹುಡ್ಕಾಡಿದ್ವಿ. ಅವರು ಸಿಗಲಿಲ್ಲ. ನಂತರ ನಮಗೆ ಬೇರೆ ಇನ್ಫಾರ್ಮೇಟಿವ್ ಸೋರ್ಸ್ ಮುಖಾಂತರ ಇಲ್ಲಿ ಉತ್ಪಾದನೆ ಆಗ್ತಾಯಿದೆ ಇಲ್ಲೀಗಲ್ ಆಗಿ ಅಂತಕ್ಕಂಥ ಅಂಶ ತಿಳಿದು ಬಂತು. ಆ ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದು ಇಲ್ಲಿ ಕಿಟಕಿ ಎಲ್ಲ ತೆಗೆದಿತ್ತು. ಸ್ವಲ್ಪ ನೋಡಿದಾಗ ಅಲ್ಲಿ ವಿಂಡೋದಲ್ಲೂ ಕೂಡ ಕೆಲವು ಕ್ಯಾನ್ಸ್ ಎಲ್ಲ ಕಾಣಿಸ್ತು. ಓನರು ಇದನ್ನು ಬಾಡಿಗೆ ಕೊಟ್ಟಿದ್ದರು. ಮನೇನ ಯಾರೂ ಇರಲಿಲ್ಲ ನಾವು ಬಂದಂಥ ಸಂದರ್ಭದಲ್ಲಿ. ಆಗ ಓನರ್ ಅವ್ರು ಕರೆ ಮಾಡಿ ಅವರನ್ನು ಕರೆಸ್ಕೊಂಡು ಅವ್ರ ಸಮಕ್ಷಮದಲ್ಲಿ ನಾವು ಬೀಗ ತೆಗೆಯೋ ಪ್ರಯತ್ನ ಪಟ್ವಿ. ಆ ಬೀಗ ಮಗಳ ಮನೆ ಇದು. ಇಲ್ಲ ಅವರೇ ಕಟ್ಟಿರೋದು, ನಾವು ನೋಡ್ತಾ ಇದ್ವಿ ಅಷ್ಟು. ಅವ್ರು ಬೆಂಗಳೂರು ಅವರು ಪಾರ್ವತಮ್ಮ ಅಂತ ಅವ್ರು ಹೇಳಿ ಇವರು ಇಲ್ಲಿ ಇದವರು ಅಂತ ಬೋವಿ ಕಾಲೋನಿ ಅಲ್ಲಿ ಮನೆ ಇದೆ. ಅಲ್ಲೂ ಇದು ಸಂಬಂಧಿಕರ ಇಲ್ಲೂ ಅವ್ರು ಇರ್ತಿಲ್ಲ. ಅವರ ಬ್ರದರ್ಸ್ ಯಾರು ಇರ್ತಿರಿ ಇಲ್ಲಿ, ರಮೇಶ್ ಅಂತ ಏನೋ ಮೋಸ್ಟ್ಲಿ ಅವರು ಜಾಸ್ತಿ ಕಾಂಟ್ರಾಕ್ಟ್ ಇಲ್ಲ ನಮಗೆ. ಅವರು ಈಗ ಬಂದವರು, ಬಟ್ ನಾವೇನೋ 3 ಮಂತ್ಸ್ ಆಯ್ತು ಕೊಟ್ಟು. ಜಾಸ್ತಿ ಕಾಂಟ್ರಾಕ್ಟ್ ಇದ್ದದ್ದು, ಯಾರು ಕಾಂಟ್ರಾಕ್ಟ್ ಇಲ್ಲ. ಅವ್ರು ಆಧಾರ್ ಕಾರ್ಡ್ ಕೊಟ್ಟರು, ನಮ್ಗೆ ಕೊಟ್ಟಿದ್ದು ಆಧಾರ್ ಕಾರ್ಡ್ ಕೊಟ್ಟರು. ಏನಕ್ಕೆ ಇಲ್ಲಿ ಮನೆ ಮಾಡಿದ್ದವರು ವಾಸಕ್ಕೆ ಇರ್ತೀವಿ, ವಾಸ ಇರ್ತೀವಿ ಅಂದ್ಬಿಟ್ಟು. ಅವ್ರ ಸಂಬಂಧಿಕರು ಇದ್ದಾರೆ, ಅಣ್ಣ ತಮ್ಮದಿರು ಯಾರು ಇದ್ದಾರೆ, ಅವ್ರಿಗೆ ಹೋಗ್ತಾ ಇರ್ತಾರೆ. ರಮೇಶ್ ಅವ್ರ ಸಂಬಂಧಿಕ ಅವ್ರಿಗೆ ಅದನ್ನ ಹೋಗ್ತಾ ಇದ್ರು. ಅಮ್ಮ ಜಾಸ್ತಿ ಇದ್ಲಿ ಇಲ್ಲಿ, ಜಾಸ್ತಿ ಇರ್ತದೆ ಮನೆ ಇರ್ತೀವಿ. ಬಾಡಿಗೆ ಕೊಡಕ್ಕೆ ಬಂದಾಗ ಅದು ಬರೋದು ಅಷ್ಟೊಂದು ತಿಂಗಳು ಅನ್ಸುತ್ತೆ ನಾನು. ಅದು ನಮ್ಮ ಸಿಸ್ಟಮ್ ಮನೆ ಇದೆ, ಇಲ್ಲೇ ಇದೆ. ಅದಕ್ಕೆ ಬಾಡಿಗೆ ಕೊಟ್ಬಿಟ್ರು ನಾನು ಬರ್ತಿರ್ಲಿಲ್ಲ. ಆಗ ಕ್ಯಾಶ್ ಕೊಡ್ತಾರೆ. ಇಲ್ಲ ನಮ್ಮ ತಂಗಿಗೆ ಕೊಡ್ತಾರೆ. ಅವ್ರ ಆಧಾರ್ ಕಾರ್ಡ್ ಮೊನ್ನೆ ಕೊಟ್ಟರು, ಒಂದು ವಾರ ಕೊಟ್ಟರು ಆಧಾರ್ ಕಾರ್ಡ್ ಅಡ್ರೆಸ್ಗೆ. ಈಗ ಮಾಡಬೇಕು ಅಂತ ಮಾಡ್ಕೊಂಡಿದ್ದೆ. ಇಲ್ಲಿ ಬಂದು ಹಿಂಗಾಗಿ ಮಾಡ್ಕೊಂಡು ನಾನು ಇನ್ನು ಬಾಡಿಗೆ ಇರ್ತಾರಲ್ಲ ಏನು ಮಾಡ್ತೀನಿ ಅಂತ ಕೊಟ್ಟರು.